ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ಪೋಷ್ ಕಾಯ್ದೆ 2013 ಕುರಿತು ಒಂದು ಕಾನೂನು ಅರಿವು ಸಂದೇಶವನ್ನು ನೀಡುತ್ತಿದೆ. 1. ಉದ್ಯೋಗ ಸ್ಥಳವು ಬೆಳವಣಿಗೆ, ಆತ್ಮವಿಶ್ವಾಸ ಮತ್ತು ಗೌರವವನ್ನು ಪ್ರೇರೇಪಿಸಬೇಕು. ಉದ್ಯೋಗ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ, ಸಂಕ್ಷಿಪ್ತವಾಗಿ ಪೋಷ್ ಕಾಯ್ದೆ, ಪ್ರತಿಯೊಬ್ಬರೂ ಸುರಕ್ಷಿತ ಹಾಗೂ ಗೌರವಯುತ ವಾತಾವರಣದಲ್ಲಿ ಕೆಲಸ ಮಾಡಲು ಸಾಧ್ಯವಾಗುವಂತೆ ಮಾಡಲು ಅಸ್ತಿತ್ವದಲ್ಲಿದೆ. ಪೋಷ್ ಕುರಿತ ಈ ವಿಡಿಯೋವು ಅರಿವು ಮತ್ತು ಧೈರ್ಯವನ್ನು ಮೂಡಿಸುವುದು, ಪರಸ್ಪರ ಗೌರವಯುತ ವರ್ತನೆಯನ್ನು ಉತ್ತೇಜಿಸುವುದು ಮತ್ತು ಪ್ರತಿಯೊಬ್ಬರೂ ಸುರಕ್ಷಿತ ಹಾಗೂ ಮೌಲ್ಯಯುತವೆಂದು ಭಾವಿಸುವ ಉದ್ಯೋಗ ಸ್ಥಳಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. ಪೋಷ್ ಬಗ್ಗೆ ಮಹಿಳೆಯರು ವಿಶೇಷವಾಗಿ ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯ, ಏಕೆಂದರೆ ಪ್ರತಿಯೊಬ್ಬ ಮಹಿಳೆಯೂ ಸುರಕ್ಷಿತ ಮತ್ತು ಗೌರವಯುತ ಉದ್ಯೋಗ ಸ್ಥಳವನ್ನು ಪಡೆಯುವುದು ತನ್ನ ಮೂಲಭೂತ ಹಕ್ಕು ಎಂಬ ಅರಿವು ಹೊಂದಿರಬೇಕು. ಪ್ರತಿ ಸಂಸ್ಥೆಯು, ಅದು ಖಾಸಗಿ ಅಥವಾ ಸರ್ಕಾರಿ ಸಂಸ್ಥೆಯಾಗಿರಲಿ, ಶಿಕ್ಷಣ ಸಂಸ್ಥೆಯಾಗಿರಲಿ, NGO ಆಗಿರಲಿ ಅಥವಾ ಕಂಪನಿಯಾಗಿರಲಿ, ಅದರ ಗಾತ್ರವೇನಿದ್ದರೂ ಪೋಷ್ ನಿಯಮಗಳಿಗೆ ಅನುಗುಣವಾಗಿರಬೇಕು. ಅಂದರೆ ಸಂಸ್ಥೆಯಲ್ಲಿ 1. ಪೋಷ್ ನೀತಿ ಇರಬೇಕು. 2. 10 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಸಂಸ್ಥೆಗಳಲ್ಲಿ ಆಂತರಿಕ ದೂರು ಸಮಿತಿಯನ್ನು ರಚಿಸಬೇಕು. 3. ಪೋಷ್ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಮತ್ತು ವಾರ್ಷಿಕ ಪೋಷ್ ವರದಿಯನ್ನು ಜಿಲ್ಲಾ ಅಧಿಕಾರಿಗೆ ಸಲ್ಲಿಸಬೇಕು. ಪೋಷ್ ಕಾಯ್ದೆಯ ಅಡಿಯಲ್ಲಿ ಲೈಂಗಿಕ ಕಿರುಕುಳವೆಂದರೆ ಮಾತಿನ ಮೂಲಕವಾಗಲಿ, ದೈಹಿಕವಾಗಲಿ, ದೃಶ್ಯಾತ್ಮಕವಾಗಲಿ, ಬರವಣಿಗೆಯ ಮೂಲಕವಾಗಲಿ ಅಥವಾ ಆನ್ಲೈನ್ ಮೂಲಕವಾಗಲಿ ಯಾವುದೇ ಅನಗತ್ಯ ಮತ್ತು ಅಸಮಾಧಾನಕರ ವರ್ತನೆ, ಅದು ವ್ಯಕ್ತಿಗೆ ಉದ್ಯೋಗ ಸ್ಥಳದಲ್ಲಿ ಅಸುರಕ್ಷತೆ, ಅಸೌಕರ್ಯ, ಭಯ, ಅವಮಾನ ಅಥವಾ ಗೌರವ ಹಾನಿಯ ಅನುಭವವನ್ನು ಉಂಟುಮಾಡುವುದಾಗಿದೆ. ಕೆಲವು ಉದಾಹರಣೆಗಳು: ಅನಗತ್ಯ ಸ್ಪರ್ಶ, ಲೈಂಗಿಕ ಅರ್ಥವಿರುವ ಟೀಕೆಗಳು ಅಥವಾ ಹಾಸ್ಯಗಳು, ಅಸಭ್ಯ ಸಂದೇಶಗಳು, ವಿಡಿಯೋಗಳು ಅಥವಾ ಫೋಟೋಗಳು, ಅನಗತ್ಯ ಗಮನ ಸೆಳೆಯುವ ವರ್ತನೆ, ದಿಟ್ಟಿಸಿ ನೋಡೋದು, ಸೂಚಕ ಮಾತುಗಳು ಅಥವಾ ವ್ಯಕ್ತಿಗೆ ಅಸೌಕರ್ಯ ಅಥವಾ ಮುಜುಗರ ಉಂಟುಮಾಡುವ ವರ್ತನೆ, ಒಬ್ಬರಿಗೆ ಸಾಮಾನ್ಯವಾಗಿ ಕಾಣುವ ಮಾತು, ಸಂಜ್ಞೆ ಅಥವಾ ವರ್ತನೆ ಮತ್ತೊಬ್ಬರ ಮನಸ್ಸಿಗೆ ಆಳವಾದ ನೋವನ್ನು ಉಂಟುಮಾಡಬಹುದು ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಪ್ರತಿಯೊಬ್ಬರೂ ವೈಯಕ್ತಿಕ ಮಿತಿಗಳನ್ನು ಗೌರವಿಸಿ ವೃತ್ತಿಪರ ವರ್ತನೆಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ. ಪೋಷ್ ಅರಿವು ಎಂಬುದು ಉದ್ಯೋಗ ಸ್ಥಳಗಳಲ್ಲಿ ಭಯ ಸೃಷ್ಟಿಸುವುದಕ್ಕಾಗಿ ಅಲ್ಲ, ಅದು ಗೌರವ, ಸಂವೇದನೆ, ಹೊಣೆಗಾರಿಕೆ ಮತ್ತು ಎಲ್ಲರಿಗೂ ಸುರಕ್ಷಿತ ವೃತ್ತಿಪರ ವಾತಾವರಣ ನಿರ್ಮಿಸುವುದಕ್ಕಾಗಿ. ಮಹಿಳೆಯರು ಸುರಕ್ಷಿತ ಮತ್ತು ಗೌರವಯುತ ವಾತಾವರಣದಲ್ಲಿ ಕೆಲಸ ಮಾಡಿದಾಗ ಉದ್ಯೋಗ ಸ್ಥಳಗಳು ಇನ್ನಷ್ಟು ಬಲಿಷ್ಠ, ಆರೋಗ್ಯಕರ ಮತ್ತು ಉತ್ಪಾದಕವಾಗುತ್ತವೆ. ಬನ್ನಿ, ಗೌರವ, ಸಮಾನತೆ ಮತ್ತು ವೃತ್ತಿಪರತೆ ಕೇವಲ ನೀತಿಗಳಾಗಿರದೆ ಪ್ರತಿದಿನದ ನಡೆನುಡಿಗಳಾಗಿರುವ ಉದ್ಯೋಗ ಸ್ಥಳಗಳನ್ನು ಒಟ್ಟಾಗಿ ನಿರ್ಮಿಸೋಣ. ಪೋಷ್ ಕಾಯ್ದೆಯ ಕುರಿತು ನಿಮಗೆ ಯಾವುದೇ ಮಾರ್ಗದರ್ಶನ ಅಥವಾ ಹೆಚ್ಚಿನ ಮಾಹಿತಿಯ ಅಗತ್ಯವಿದ್ದರೆ ದಯವಿಟ್ಟು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಸಂಪರ್ಕಿಸಿ. ಮಹಿಳೆಯರಿಗೆ ಬೆಂಬಲ, ಮಾರ್ಗದರ್ಶನ ಮತ್ತು ಸಬಲೀಕರಣ ನೀಡಲು ನಾವು ಸದಾ ಸಿದ್ಧರಾಗಿದ್ದೇವೆ.